ಹಲೋ, ಎಲ್ರು ಹೇಗಿದ್ದೀರಾ? ಯೂಟ್ಯೂಬ್ ಕುಟುಂಬದವರಿಗೆ ನಮಸ್ಕಾರ. ತಮ್ಮ ಹೇಮಾ ಸ್ಫುಟ ಪ್ರಪಂಚಕ್ಕೆ ಸುಸ್ವಾಗತ. ನಾನು ಈಗ ನಿಮ್ಗೆ ತೋರಿಸ್ತಾ ಇರೋದು ಫ್ಯಾಷನ್ ಫ್ರೂಟ್ಸ್ ಅಥವಾ ಜ್ಯೂಸ್ ಹಣ್ಣು ಅಂತಾನು ಕೂಡ ಹೇಳ್ತಾರೆ. ತುಂಬಾ ಅಂದ್ರೆ ತುಂಬಾನೇ ಕಾಯಿಗಳನ್ನ ಕಚ್ಚಿತ್ತು. ಆದ್ರೆ ಮಂಗಗಳು ಬಂದು ಬಂದು ಎಲ್ಲಾ ಕಿತ್ಕೊಂಡು ಕಾಯಿ ಕಚ್ಬಿಡೋದು, ಅಲ್ಲೇ ಬಿಸಾಕಿ ಹೋಗ್ತಾ ಇತ್ತು. ನೋಡಿ, ಇದೊಂದಿದೆ, ಇದಾದ್ರೂ ನನಗ್ ತಿನ್ನಕ್ ಬಿಡುತ್ತಾ ಇಲ್ವಾ ಅಂತೇಳಿ ನಾನ್ ನಿಮ್ಗೆ ಅದನ್ನ ವಿಡಿಯೋದಲ್ಲಿ ತೋರಿಸಿ ಹೇಳ್ತಾ ಇದ್ದಿದ್ದು. ನೋಡಿ, ಇದು ಶಂಖಪುಷ್ಪ ಹೂವು, ಡಬಲ್ ಪೆಟಲ್. ಬಟ್ ಎಷ್ಟು ಸಲ ಕಟಿಂಗ್ ಮಾಡಿದ್ರು ಈ ರೀತಿಯಾಗಿ ಎಲೆಗಳು ಆಗ್ತಾ ಇರುತ್ತೆ. ಇದಕ್ಕೆ ತುಂಬಾ ಚೆನ್ನಾಗಿ ಬಿಸಿಲು ಬರಬೇಕು. ತುಂಬಾ ಚೆನ್ನಾಗಿ ಬಿಸಿಲು ಬಂದ್ರೆ ಗಿಡ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದ್ರೆ ಆ ರೀತಿ ಎಲೆಗಳು ಆಗ್ತಾ ಇರುತ್ತೆ. ಕಟಿಂಗ್ ಮಾಡಿರೋದನ್ನ ಇತ್ತೀಚೆಗಷ್ಟೇ ತೋರಿಸಿದ್ದೆ ನೋಡಿ, ಮತ್ತಾಲೆ ಅದೇ ತರ ಆಗಿದೆ. ಪಾರಿಜಾತ ಗಿಡಗಳಲ್ಲಿ ಹೂ ಬರುವಂತ ಸಮಯ, ಆದ್ರೆ ತುಂಬಾ ಹುಳ ಹೊಡೆದಂಗ್ ಆಗ್ಬಿಟ್ಟಿದೆ. ಪ್ರೂನಿಂಗ್ ಮಾಡ್ಲಾ ಅಥವಾ ಹಾಗೆ ಉಳಿಸ್ಕೊಳ್ಳಾ ಅಂತೇಳಿ ನೋಡ್ತಾ ಇದ್ದೆ. ನೋಡಿ, ಎಷ್ಟು ದೊಡ್ಡ ದೊಡ್ಡದಿದೆ ಹೂ. ಗಿಡದ ಹತ್ರ ಬಂತು ಅಂದ್ರೆ ಸಖತ್ತು ಪರಿಮಳ ಬರುತ್ತೆ. ಮತ್ತೆ ನೆಲದ ಮೇಲೂ ಕೂಡ ಒಂದಷ್ಟು ಬಿದ್ದಿರುತ್ತೆ. ಕೆಲವೊಂದು ಮಾತ್ರ ಗಿಡದಲ್ಲೇನೆ ಹಾಗೆ ಇರುತ್ತೆ ಪಾರಿಜಾತ ಹೂವು. ಮತ್ತೆ ಹಾಗೆ ಕಣಗ್ಲು ಹೂವು, ಇವತ್ತು ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೆ. ನೋಡಿ, ಕಣಗ್ಲು ಹೂವಂತೂ ಡಬಲ್ ಪೆಟಲ್, ಅದ್ ನೋಡೋದಕ್ಕೆ ರೋಸ್ ಕಂಡಂಗೆ ಕಾಣಿಸುತ್ತೆ. ಈ ತರ ಕಣಗ್ಲು ಹೂವನ್ನ ಬೆಳೆಸ್ಕೊಂತು ಅಂದ್ರೆ ನಿತ್ಯ ಪೂಜೆಗಂತೂ ಎಲ್ಲಾ ಟೈಮ್ನಲ್ಲೂ ಆಲ್ಮೋಸ್ಟ್ ಕಣಗ್ಲುವ ಹೂ ಸಿಗ್ತಾ ಇರುತ್ತೆ. ಬೇಸಿಗೆಲಂತೂ ತುಂಬಾ ಚೆನ್ನಾಗಿ ಹೂ ಬರುತ್ತೆ. ಹಾಗಾಗಿ ಕಣಗ್ಲಿ ಗಿಡನ ಡಬಲ್ ಪೆಟಲ್, ಸಿಂಗಲ್ ಪೆಟಲ್ ಗಳಲ್ಲಿ ಸಿಗುತ್ತೆ. ಇದನ್ನ ತಗೊಂಡ್ ಬಂದ್ ಹಾಕೊಂಡ್ರೆ ಯಾವ್ದೇ ತರದ್ದು ಜಾಸ್ತಿ ಖರ್ಚಿಲ್ದೇನೆ ಈಸಿಯಾಗಿ ಬೆಳ್ಕೋಬಹುದು. ನನ್ನ ಹತ್ರ 4 ಕಲರು ಕಣಗ್ಲು ಇದೆ. ಸಿಂಗಲ್ ಪೆಟಲ್ 2, ಡಬಲ್ ಪೆಟಲ್ 2 ಇದೆ. ಇದು ತುಪ್ಪದ ಕಲರು. ಇದು ಗಿಡ ತಗೊಂಡ್ ಬಂದು ಆಲ್ರೆಡಿ 3 ವರ್ಷ ಆಗಿದೆ. ಚೆನ್ನಾಗಿ ಹೂ ಬರ್ತಾ ಇದೆ. ಇದನ್ನ ಹಾಕೊಂಡ್ರು ಕೂಡ ನಿತ್ಯ ಪೂಜೆಗಂತೂ ಹೂ ಚೆನ್ನಾಗಿ ಬರುತ್ತೆ. ಎಲ್ಲಾದ್ರೂ ಒಂದ್ ಹತ್ರ ಹಾಕೊಂಡ್ಬಿಟ್ರೆ ಅಷ್ಟು ಕೇರ್ ಮಾಡೋಷ್ಟು ಇರಲ್ಲ ಕಣಗ್ಲು ಗಿಡನ. ಇದಿಷ್ಟು ಕೂಡ ಕಣಗ್ಲು ಹೂವನೇ ಸಿಕ್ಕಿದೆ. 4 ಕಲರ್ ಇದೆ. ಇದೊಂದು ಕಲರ್ ಇದೆ, ಇದೊಂದು ಕಲರು, ಮತ್ತು ಹಾಗೆ ಇದೊಂದು, ಮತ್ತು ಹಾಗೆ ಡಬಲ್ ಪೆಟಲ್ದು ಕಣಗ್ಲು. ನೋಡ್ತೀರಾ, ಇದು ಸೀಡ್ಸ್ ಇಂದ ಬಂದಿರೋ ನಿಂಬೆ ಹಣ್ಣಿನ ಗಿಡ. ತುಂಬಾ ಹೂಗಳಾಗ್ತಾ ಇದೆ, ಸಣ್ಣ ಸಣ್ಣ ಕಾಯಿಗಳಾಗ್ತಾ ಇದೆ. ಆದ್ರೆ ಈ ಮಂಗಗಳು ಬರುತ್ತಲ್ಲ, ಅದು ಸ್ಮೆಲ್ಲಿಗೆ ಏನ್ ಮಾಡ್ತಿವೆ, ಹೂಗಳನ್ನ ಕಿತ್ಕೊಳ್ಳೋದು ಮತ್ತೆ ಚಿಗುರುಗಳನ್ನ ಕಿತ್ತಾಕೋದು ಈ ರೀತಿ ಮಾಡ್ತಿದೆ. ಎಲ್ಲಿವರೆಗೂ ನಾನ್ ಕಿತ್ಕೊಂತೀನಿ ಅವಾಗ್ಲೇನೆ ಅದು ನನಗ್ ಸಿಕ್ಕಿದೆ ಅಂತ ಅರ್ಥ. ಅಲ್ಲಿವರ್ಗುನು ನಾನು ಗ್ಯಾರಂಟಿ ಹೇಳಕ್ಕಾಗಲ್ಲ. ಅಂತ ಸಿಚುವೇಶನ್, ಅಂತ ಪರಿಸ್ಥಿತಿ. ನಮ್ ಕಡೆ ತುಂಬಾ ಮಂಗಗಳು. ಪದೇ ಪದೇ ಅದೇ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಅಂತ ಅನ್ಕೋಬೇಡಿ. ಮತ್ತೆ ಸ್ವಲ್ಪ ಗಾರ್ಡನ್ ಇಂದ ಹೂ ಬಿಡಿಸ್ಕೊಂಡ್ ಬಂದು ನಂದೇ ಅದೊಂದು ಬ್ಲೌಸ್ ಇತ್ತು, ಸ್ಟಿಚಿಂಗ್ ಮಾಡೋಣ ಅಂತೇಳಿ ಸ್ಟಿಚಿಂಗ್ ಮಾಡ್ತಾ ಇದ್ದೆ. ಸ್ವಲ್ಪ ಕೆಲಸ ಹಾಗೆ ಪೆಂಡಿಂಗ್ ಆಯ್ತು, ಯಾಕೆಂದ್ರೆ ನನ್ನ ಫ್ರೆಂಡ್ ಕೂಡ ಬಂದ್ರು. ಸರಿ ಅಂತೇಳಿ ಈಗ ಅಡಿಗೆ ಕೆಲಸ ಮಾಡೋಣ ಅಂತೇಳಿ ಬಂದ್ವಿ. ಇವರೇ ನನ್ನ ಫ್ರೆಂಡ್. ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತು, ಹಾಗಾಗಿ ನನ್ನ ಫ್ರೆಂಡ್ ಕೂಡ ಬಂದ್ರು. ನಾನು ಬರ್ತೀನಿ ನಿನ್ ಜೊತೆಲಿ, ಇಬ್ರು ಹೋಗೋಣ ಅಂತ. ಮತ್ತೆ ಬಿರಿಯಾನಿ ಮಾಡ್ತಾ ಇದ್ದೆ. ಅಡ್ಗೆ ಆಲ್ರೆಡಿ ರೆಡಿ ಆಗಿತ್ತು. ಬಿರಿಯಾನಿ ಮತ್ತೆ ಚಾಪ್ಸ್ ಮಾಡಿದ್ದೆ, ಅಂದ್ರೆ ಚಿಕನ್ ಗ್ರೇವಿ ಮಾಡಿದ್ದೆ. ಊಟ ಮಾಡ್ಕೊಂಡು ಮತ್ತೆ ನಮ್ಮ ಪ್ರಯಾಣನ ಎಲ್ಲಿಗೆ ಅಂತೇಳಿ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಇವಾಗ ನಾನು ಊಟ ಮಾಡ್ಕೊಂಡು ರೆಡಿ ಆಗಿದ್ದೆ. ಈಗ ಇಬ್ರು ಹೊರಡ್ತಾ ಇದ್ವಿ. ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಒಂದು 3-3:30 ಹಂಗೆ ಹೊರಟ್ವಿ.
ಆಟೋ ಬರಲಿ ಅಂತೇಳಿ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಆಟೋ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ಸಲ್ಲಿ ಈಗ ಹೊರಟಿದ್ದೀವಿ. ನನ್ನ ಫ್ರೆಂಡು ಯಾರೋ ರಿಲೇಟಿವ್ ಫೋನ್ ಮಾಡಿದ್ರು, ಮಾತಾಡ್ತಾ ಇದ್ಲು. ನಮ್ಮ ಪ್ರಯಾಣ ಈಗ ಒಂದು ನರ್ಸರಿ ಕಡೆಗೆ. ಬನ್ನಿ ನರ್ಸರಿಗೆ ಹೋಗೋಣ, ಮತ್ತೆ ಹಾಗೆ ಗಿಡಗಳು ತಗೋಬೇಕು ಅಂತೇಳಿ ಹೋಗ್ತಾ ಇದ್ವಿ. ಅವಳು ತುಂಬಾ ಗಿಡಗಳನ್ನ ಹಾಕೊಂತಾ ಇದ್ದಾಳೆ. ಹಾಗಾಗಿ ನಾವು ಕೂಡ ನರ್ಸರಿಗೆ ಫೋನ್ ಮಾಡಿದ್ವಿ. ವೆರೈಟಿ ಆಫ್ ದಾಸವಾಳ ಬಂದಿದೆ ಅಂತ ಅನ್ಬಿಟ್ಟು ಹೇಳಿದ್ರು. ಸರಿ, ಅವಳಿಗೆ ಫೋನ್ ಮಾಡಿ ಹೇಳ್ದೆ, ನಾನು ಬರ್ತೀನಿ, ಇಬ್ರು ಜೊತೆನಲ್ಲೇ ಹೋಗೋಣ, ನಂಗೂ ಒಂದಷ್ಟು ಗಿಡಗಳು ಬೇಕು ಅಂತ ಅಂದ್ರು. ಮತ್ತೆ ದಾಸವಾಳ, ಗುಲಾಬಿ ಎಲ್ಲ ವೆರೈಟಿ, ಮತ್ತೆ ಕೆಲಾಂಚು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಡಬಲ್ ಪೆಟಲ್, ಸಿಂಗಲ್ ಪೆಟಲ್ ಎಲ್ಲ. ಸರಿ ಅಂತೇಳಿ ನಾವು ಕೂಡ ಈಗ ನರ್ಸರಿಗೆ ಬಂದ್ವಿ. ಸ್ವಲ್ಪ ನಮ್ಮೂರಿಂದ ಹತ್ರನೇನೆ ನೆಲ್ಮಾಕ್ನಲ್ಲಿ ಗೇಟ್ ಅಂತ ಬರುತ್ತೆ, ಅಲ್ಲಿ ಇಳ್ಕೊಂಡು ರಿಕ್ವೆಸ್ಟ್ ಸ್ಟಾಪ್ ಅಂದ್ರೆ ಎಕ್ಸ್ಪ್ರೆಸ್ ಗೆ ಹತ್ತಿದ್ರೆ ಆಗಲ್ಲ, ಈ ಹಳ್ಳಿಗಳ ಕಡೆ ಹೋಗುತ್ತಲ್ಲ ಆ ಬಸ್ ಹತ್ಕೊಂಡು ನಾವು ಹೋದ್ವಿ. ಆ ಕಡೆಯಿಂದ ಹಸ್ಬೆಂಡ್ ಬರ್ತಾ ಇದ್ರು ಕರ್ಕೊಂಡ್ ಬರೋದಕ್ಕೆ ಅಂತೇಳಿ. ಹಾಗಾಗಿ ನಾವಿಬ್ರು ಕೂಡ ಈ ಕಡೆಯಿಂದ ಬಸ್ಸಲ್ಲಿ ಹೋಗಿ ನಾವು ಎಲ್ಲ ಚಾಯ್ಸ್ ಮಾಡಿ ತೆಗ್ದಿಟ್ಕೊಳ್ಳೋಣ, ಅಷ್ಟ್ರಲ್ಲಿ ಅವರು ಕೂಡ ಬರ್ತಾರೆ ಅಂತೇಳಿ ನಾವು ಹೊರಟಿದ್ವಿ. ಹೋಗಿ ನೋಡಿ, ಅಲ್ಲೇನೆ ಎಷ್ಟು ಚೆನ್ನಾಗಿ ಮಾವಿಂದು ಹೂ ಕಚ್ಚಿದೆ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ ಗಿಡಗಳಂತೂ. ನಾನಂತೂ ಯಾವಾಗ್ಲೂ ಇಲ್ಲೇ ತಗೊಂಡ್ ಬರ್ತಾ ಇರ್ತೀನಿ. ನನ್ಗೆ ಎಲ್ಲಿ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಅಲ್ಲೂ ಕೂಡ ಹೋಗಿ ತಗೋತಾ ಇರ್ತೀನಿ. ಅಂದ್ರೆ ನನ್ಗೆ ಇಲ್ಲಿ ಸಿಗದೆ ಇರೋಂಥದನ್ನ ಬೇರೆ ಕಡೆನೂ ತಗೊಂತೀನಿ. ಈಗ ಅವರು ಒಂದ್ ಸ್ವಲ್ಪ ಬಿಸಿ ಇದ್ದಿದ್ರಿಂದ ಒಂದಷ್ಟು ದಿನ ತರ್ಸಿರ್ಲಿಲ್ಲ. ಇವಾಗ ಕೇಳಿದಕ್ಕೆ ಫೋನ್ ಮಾಡಿದೆ, ಆಂಟಿ ಬಂದಿದೆ, ಬನ್ನಿ, ಯಾವ್ದು ಬೇಕಾದ್ ತಗೊಂಡೋಗಿ ಅಂತ ಅನ್ಬಿಟ್ಟು ಹೇಳಿದ್ರು. ಸರಿ ಆಯ್ತು ಅಂತೇಳಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಅವಳು ಬೆಳಗ್ಗೆ ಬಂದೇ ಬಿಟ್ಲು. ಸರಿ ಆಯ್ತು ಅಂತೇಳಿ ಇಬ್ರು ಹೊರಟ್ವಿ. ಹಾಗಾಗಿ ಇದೆಲ್ಲ ಹಣ್ಣಿನ ಗಿಡಗಳು, ಮತ್ತೆ ಸ್ಪೈಸಸ್ ಅಂದ್ರೆ ಪಲಾವ್ಗೆ ಹಾಕುವಂತ ಸ್ಪೈಸಸ್ ಗಿಡಗಳಿದೆ, ಹಣ್ಣಿನ ಗಿಡಗಳಿದಾವೆ, ತೆಂಗಿನ ಸಸಿಗಳು, ಹಾಗೇನೆ ಅಡಿಕೆ ಸಸಿಗಳಿರ್ಬೋದು, ಪ್ರತಿಯೊಂದು ಸಿಗುತ್ತೆ ಇವ್ರ ಹತ್ರ. ಯಾವ್ದು ಸಿಗುತ್ತೆ ಯಾವ್ದು ಸಿಗಂಗಿಲ್ಲ ಅನ್ನಂಗಿಲ್ಲ. ನೀಲಗಿರಿ ಮರಗಳಿರ್ಬೋದು, ಮತ್ತೆ ಬಾದಾಮಿ ಗಿಡಗಳಿರ್ಬೋದು, ಪ್ರತಿಯೊಂದನು ರೋಡ್ ಸೈಡ್ ಅಲ್ಲಿ ಹಾಕುವಂತದ್ದು ಇರ್ಬೋದು, ಅಥವಾ ಜಮೀನಲ್ಲಿ ಹಾಕುವಂತದ್ದು, ಪ್ರತಿಯೊಂದನು ಸಿಗುತ್ತೆ. ಮತ್ತೆ ನಮಗ್ ಬೇಕಾಗಿದ್ದು ಮೇನ್ ಆಗಿ ದಾಸವಾಳ ಮತ್ತೆ ಗುಲಾಬಿ, ಹಾಗೆ ಸ್ವಲ್ಪ ಸೇವಂತಿನೂ ಕೂಡ ನೋಡೋಣ ಅಂತೇಳಿ ಹೋದ್ವಿ. ಹಾಗೆ ನಿಮ್ಗೂ ಯಾರಿಗಾದ್ರೂ ಇಲ್ಲಿ ನಮ್ಮೂರಿನ ಸುತ್ತಮುತ್ತ ಇರುವಂತವರಿಗೆ ಅಥವಾ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂತೇಳಿ ಹಾಗೆ ಗಾರ್ಡನ್ದು ಅಂದ್ರೆ ನರ್ಸರಿದು ಪೂರ್ತಿ ವಿಡಿಯೋನ ಮಾಡ್ಕೊಂಡು ನಿಮ್ಗೂ ಕೂಡ ತೋರಿಸ್ತಿದ್ದೀನಿ. ನಿಮ್ಗೂ ಕೂಡ ನೋಡಿ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಹೋಗಿ ತಗೋಬಹುದು. ರೇಟ್ ಕೂಡ ಸ್ವಲ್ಪ ರೀಸನಬಲ್ ಆಗಿರುತ್ತೆ, ಅಂತ ಏನ್ ಕಾಸ್ಟ್ಲಿ ಅನ್ಸಲ್ಲ. ಅಂದ್ರೆ ಗಿಡಗಳ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ಯಾವ್ದು ಹಣ್ಣಿನ ಗಿಡಗಳು ಇರುತ್ತೆ, ಆ ಹಣ್ಣಿನ ಗಿಡಗಳ ಮೇಲೆ ಡಿಪೆಂಡ್ ಆಗುತ್ತೆ. ಬಾಳೆದು ಸಸಿಗಳಿರ್ಬೋದು, ನುಗ್ಗೆ ಸಸಿಗಳಿರ್ಬೋದು, ಅದು ಪ್ರತಿಯೊಂದೂ ಕೂಡ ಇವ್ರ ಹತ್ರ ಸಿಗುತ್ತೆ. ಯಾವ್ದು ಇಲ್ಲ ಅನ್ನೋ ರೀತಿನಲ್ಲೇ ಇಲ್ಲ, ಎಲ್ಲಾ ತರಾನು ಸಿಗುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಿದ್ದಾರೆ.
ಹೊಸದಾಗಿ ನನ್ನ ಚಾನಲ್ನ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ. ಆಲ್ ಅಂತ ಕೊಟ್ಟರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಾನು ಹಾಕ್ತಿದ್ದಾಗೆ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತೆ ನಾನು ಹೊಸ ವಿಷಯವೊಂದಿಗೆ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.